ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ. ನಿರಾಸೆಗಳ ನಡುವೆ ಭರವಸೆಯೊಂದಿಗೆ ಸಾಗುವುದೇ ಪಯಣ. ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತದೆ. ಕಾಗೆಗಳಿಗೆ ಏನಾದರೂ ಸಿಕ್ಕರೆ ತನ್ನ ಬಳಗವನ್ನೇ ಕರೆಯುತ್ತದೆ. ಅದೇ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ತನ್ನ ಬಳಗವನ್ನೇ ಕಳೆದುಕೊಳ್ಳುತ್ತಾನೆ. ನಿನ್ನ ಕಷ್ಟವನ್ನು ನೋಡಿ ಒಬ್ಬರು ನಕ್ಕರೂ ನಗಲಿ ಪರವಾಗಿಲ್ಲ, ಆದರೆ ಒಬ್ಬರ ಕಷ್ಟವನ್ನು ನೋಡಿ ನೀನು ಮಾತ್ರ ನಗಬೇಡ. ಗೆಲ್ಲುವುದು ತಡವಾದರೂ ಪರವಾಗಿಲ್ಲ, ಆದರೆ ಒಮ್ಮೆ ಗೆದ್ದರೆ ಎದುರಾಳಿಯ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿರಬೇಕು. ನಿನ್ನ ಕಷ್ಟ ನೋವುಗಳ ಬಗ್ಗೆ ಗೆಜ್ಜೆ ಕಟ್ಟಿ ಎಲ್ಲರ ಹತ್ತಿರ ಹೇಳಬೇಡ. ಇಲ್ಲಿ ಕೇಳುವವರಿಗಿಂತ ನಗುವವರು ಅತಿ ಹೆಚ್ಚು. ಕಷ್ಟದ ಕಾಲದಲ್ಲಿ ನಮ್ಮನ್ನು ನಗಿಸಿದವರನ್ನ, ನಮ್ಮನ್ನು ನೋಡಿ ನಕ್ಕವರನ್ನ ಯಾವತ್ತೂ ಮರೆಯಬಾರದು. ಒಬ್ಬರು ಬದುಕಿನಲ್ಲಿ ಭರವಸೆ ಮೂಡಿಸಿದರೆ ಇನ್ನೊಬ್ಬರು ಬದುಕುವ ಛಲ ಮೂಡಿಸುತ್ತಾರೆ. ನಿನ್ನೆಯ ದಿನ ಇತಿಹಾಸ ಬರೆದರೆ ನಾಳೆಯ ದಿನ ಭವಿಷ್ಯ ಬರೆಯುವುದು. ನಮ್ಮ ಪ್ರಯತ್ನ ನಿರಂತರವಾಗಿ ಸಾಗುತ್ತಲೇ ಇರಬೇಕು. ನೋವು ಅನ್ನೋದು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರುವುದಿಲ್ಲ, ಅದು ಕೆಲವೊಮ್ಮೆ ನಗುವಿನ ಹಿಂದೆ ಅಡಗಿರುತ್ತದೆ. ನಮ್ಮವರ ಜೊತೆ ಇರಬೇಕಾದರೆ ಸಮಯ ಕಳೆಯುವುದೇ ಗೊತ್ತಾಗುವುದಿಲ್ಲ, ಆದರೆ ಸಮಯ ಕಳೆದಷ್ಟು ನಮ್ಮವರು ಯಾರು ಅಂತ ಗೊತ್ತಾಗುತ್ತದೆ. ನಂಬಿಕೆಗಿಂತ ಸಂದೇಹ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯುವುದಿಲ್ಲ, ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಮುರಿಯುವುದಿಲ್ಲ. ಸಿಗದ ಖುಷಿಗೆ ನನಸಾಗುವ ಆಸೆ ಪಡುವುದು ಮೂರ್ಖತನ. ಸಿಗುವ ಖುಷಿಯಲ್ಲೇ ನನಸಾಗುವ ಕನಸು ಕಟ್ಟಿ ಬದುಕುವುದೇ ಜೀವನ. ವ್ಯಕ್ತಿತ್ವ ದೊಡ್ಡದಲ್ಲ, ಪದವಿ ದೊಡ್ಡದಲ್ಲ, ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು. ಎಲ್ಲರಿಂದಲೂ ಎಲ್ಲ ವಿಷಯಗಳಿಂದ ಕಲಿಯುವ ಸೌಜನ್ಯವನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯ. ಇಲ್ಲವಾದಲ್ಲಿ ನಾನೇ ಸರ್ವಶ್ರೇಷ್ಠವೆಂಬ ಹುಚ್ಚು ಭ್ರಮೆಯಲ್ಲಿ ಬದುಕುತ್ತಿರುತ್ತೇವೆ. ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತದೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತದೆ, ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತವೆ. ನೀವು ವ್ಯರ್ಥವಾಗಿ ಕಳೆಯುವ ಪ್ರತಿಯೊಂದು ನಿಮಿಷದಲ್ಲಿ ನಿಮ್ಮನ್ನು ನಿಮ್ಮ ಗುರಿಯಿಂದ ದೂರ ಮಾಡುತ್ತದೆ. ಬದುಕೋ ದಾರಿ ತೋರಿಸೋಕೆ ಯಾರು ಮುಂದೆ ಬರುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಸ್ಮಶಾನದ ದಾರಿ ತೋರಿಸೋಕೆ ಮಾತ್ರ ಎಲ್ಲರೂ ಮುಂದೆ ಬರುತ್ತಾರೆ. ಒಳ್ಳೆಯವರಾಗಿ ನಟಿಸಿದರೆ ಜನಗಳನ್ನು ನಂಬಿಸಬಹುದಷ್ಟೇ, ಮೇಲೆ ಕೂತು ನೋಡುತ್ತಿರುವ ದೇವರನ್ನಲ್ಲ. ಎತ್ತರಕ್ಕೆ ಹಾರಲು ರೆಕ್ಕೆಗಳ ಅವಶ್ಯಕತೆ ಕೇವಲ ಪಕ್ಷಿಗಳಿಗಿದೆ. ಮನುಷ್ಯನಾದವನು ಎಷ್ಟು ವಿನಮ್ರತೆಯಿಂದ ಬಾಗುತ್ತಾನೋ ಅಷ್ಟೇ ಎತ್ತರಕ್ಕೇರುತ್ತಾನೆ. ಚಿಕ್ಕದಾದ ಸಮಸ್ಯೆಯನ್ನು ದೊಡ್ಡದಾದ ಸಮುದ್ರ ಎಂದು ಭಾವಿಸಿ ಕೈಕಟ್ಟಿ ಕೂರಬೇಡ. ಸಾಧಿಸಿ ನೋಡು, ಸಮಸ್ಯೆಯು ಕಾಲ ಕಸದಂತೆ ಬಿದ್ದಿರುತ್ತದೆ.